ಎಲ್ಲ ಆಸ್ಪಿರೆಂಟ್ಸ್ಗೆ, ಕರ್ನಾಟಕದಲ್ಲಿರೋ ಪ್ರತಿಯೊಂದು ಗೌರ್ಮೆಂಟ್ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ಗೆ ನಾನು ಮನವಿ ಮಾಡ್ಕೊಳೋದೇನಪ್ಪ ಅಂತಂದರೆ, ನಿಮ್ಮ ಸಲುವಾಗಿ ಸಾಕಷ್ಟು ಹೋರಾಟ ಮಾಡಿದ್ದೀವಿ. KEAದು ಸಾಕಷ್ಟು ರಿಫಾರ್ಮ್ ಮಾಡಿದ್ದೀವಿ, KPSCಲೂ ಅಷ್ಟೇ ಸಾಕಷ್ಟು ರಿಫಾರ್ಮ್ ಮಾಡಬೇಕು. ಎಷ್ಟೊಂದು ಜನಕ್ಕೆ ಆರ್ಡರ್ ಕಾಪಿ ಕೊಡ್ಸೋದಿರ್ಬೋದು, ಎಕ್ಸಾಮ್ಸ್ ಇರ್ಬೋದು, ಪ್ರಾಮಾಣಿಕವಾಗಿ ಯಾರು ಓದ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೆಲಸ ಸಿಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಹೋರಾಟ ಮಾಡ್ತಾ ಇರೋಂಥದ್ದು. ಮತ್ತು ಇವತ್ತು ಏನು ಸರ್ಕಾರದಲ್ಲಿ 7,84,000 ಖಾಲಿ ಹುದ್ದೆ ಇದೆ, ಅದನ್ನು ಭರ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಧಾರವಾಡ, ಬೆಂಗಳೂರು, ಬಿಜಾಪುರ, ಮೈಸೂರು ಪ್ರತಿಯೊಂದು ಡಿಸ್ಟಿಕಲ್ಲೂ ಹೋರಾಟ ಮಾಡಿ ಕೊನೆಗೆ ನಾವು ಸೆಷನ್ ಟೈಮಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೂ ಭೇಟಿ ಮಾಡಿ ಸುಮಾರು ಒಂದು ಗಂಟೆಗಳ ಕಾಲ ನಾವು ಚರ್ಚೆ ಮಾಡಿದ್ವಿ. ಅದಾದಮೇಲೆ ಅಲ್ಲಿ ಏನು 25 ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದಾಗ ವಿದ್ಯಾರ್ಥಿಗಳಿಗೆ 5 ವರ್ಷ ವಯೋಮಿತಿ ಸಿಕ್ಕಿದ್ದು ಈ ಒಂದು ಹೋರಾಟದಿಂದ. 5 ವರ್ಷ ವಯೋಮಿತಿ ಸಿಕ್ಕಿದೆ. ಮತ್ತು ಇಲ್ಲಿ ನಾನು ಧಾರವಾಡದಲ್ಲಿ 5 ಕ್ಯಾಂಟೀನ್ ಅಂದರೆ ಇಂದಿರಾ ಕ್ಯಾಂಟೀನ್ ಥರ 5 ಕ್ಯಾಂಟೀನ್ ಧಾರವಾಡದಲ್ಲಿ ಬರಬೇಕು. ಮತ್ತು 5 ಲೈಬ್ರರಿ, 5,000 ಜನ ಕೂತ್ಕೊಳ್ಳೋಂಥದ್ದು 5 ಲೈಬ್ರರಿ ಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂಡಿದ್ವಿ. ಅದರಲ್ಲಿ 4 ಕ್ಯಾಂಟೀನ್ ಏನಿವತ್ತು ಸ್ಯಾಂಕ್ಷನ್ ಆಗಿ ಧಾರವಾಡದಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಇದ್ರ ಜೊತೆಯಲ್ಲಿ ಏನು ನಾವು ಡಿಮ್ಯಾಂಡ್ ಮಾಡಿದ್ವಿ, ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಮಾಡಿಲ್ಲ. ಅದ್ರ ಸಲುವಾಗಿ ನಾಳೆ ಬೆಳಗ್ಗೆ ನಾವು ಶ್ರೀನಗರದಿಂದ ಒಂದು ಮಿಚಿಗನ್ ಕಾಂಪೌಂಡ್ ಗ್ರೌಂಡ್ ತನಕ ನಾವು ಪಾದಯಾತ್ರೆ ಮಾಡ್ತಾಯಿದ್ವಿ. ಈ ಒಂದು ಪಾದಯಾತ್ರೆಗೆ ಪ್ರತಿಯೊಂದು ಆಸ್ಪಿರೆಂಟ್ಸ್ ಬರಬೇಕು. ಮತ್ತು ಇದ್ರ ಜೊತೆಯಲ್ಲಿ ನಾನು ಮೊನ್ನೆ ಮಾನ್ಯ ಇವರು ಸಂತೋಷ್ ಲಾಡ್ ಸರ್ ಹತ್ರ ಭೇಟಿ ಮಾಡಿದ್ದೆ. ಅವ್ರಿಗೂ ಅಷ್ಟೇ ಮನವಿ ಮಾಡಿಕೊಂಡೆ, ಈ ಒಂದು ಏನು ಫೀಸು, ಅಪ್ಲಿಕೇಶನ್ ಫೀಸ್ 750 ರೂಪಾಯಿ ಇದೆ, ಅದು UPSC ಮಾದರಿ ಥರ ಆಗಬೇಕು. ಮತ್ತು ಇವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಬೇಕು. ಈ ಒಂದು ಫೀಸ್ ಸ್ಟ್ರಕ್ಚರ್ ಏನು 750 ರೂಪಾಯಿ ಇದೆ, UPSC ಮಾದರಿ ಥರ 100 ರೂಪಾಯಿ ಫೀಸ್ ಇಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಮಾತು ಕೊಟ್ಟಿದ್ದಾರೆ. ಆ ಮಾತಿನ ಪ್ರಕಾರ ನೆಕ್ಸ್ಟ್ ಬಜೆಟ್ ಒಳಗಡೆ ನಾವೇನು ಜಾರಿಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. UPSC ಮಾದರಿ ಥರ SC ST ಮತ್ತು ವುಮೆನ್ಸ್ಗೆ ಫ್ರೀ ಆಫ್ ಕಾಸ್ಟ್ ಇಡಬೇಕು. ಮತ್ತು OBC SC ಮತ್ತು ಜನರಲ್ ಮೆರಿಟ್ಗೆ 100 ರೂಪೀಸ್ ಅಷ್ಟೇ ಇಡಬೇಕು. ಇದೆಲ್ಲ ಆಗೋದಕ್ಕೆ ಕಾರಣ ಯಾರಪ್ಪ ಅಂತಂದರೆ, ಅದಕ್ಕೆ ಮೂಲ ಕಾರಣ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿರೋದಕ್ಕೆ ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡೋಕ್ಕಾಗಿರೋದು. ನಾಳೆನೂ ಅಷ್ಟೇ ಇದಕ್ಕೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಆಗಬೇಕು. ಏಕೆಂದರೆ ರಾಜ್ಯದಲ್ಲಿ 43 ಇಲಾಖೆಯಿಂದ 7,84,000 ಖಾಲಿ ಹುದ್ದೆ ಇದೆ. ಈ ಅಷ್ಟು ಹುದ್ದೆಗಳನ್ನ ಸರ್ಕಾರ ಬಂದು ಒಂದೇ ವರ್ಷದಲ್ಲಿ ಇವರು ಪ್ರಣಾಳಿಕೆಯಲ್ಲಿ ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದರು. ಆದರೆ 5,000 ವೇಕೆನ್ಸಿ ಫಿಲ್ ಆಗಿಲ್ಲ. ಈ ಒಂದು ನೇಮಕಾತಿ ಪ್ರಾರಂಭ ಆಗಬೇಕಂತಂದರೆ ನಾಳೆ ಹೋರಾಟಕ್ಕೆ ನಾನು ಒಬ್ಬ ಹೋದರೆ ಏನಾಗಲ್ಲ ಅಂತ ಅಂದ್ಕೊಂಡು ನೀವೇನಾದ್ರೂ ಲೈಬ್ರರಿಲಿ ಕೂತ್ಕೊಂಡು, PGಯಲ್ಲಿ ಕೂತ್ಕೊಂಡು, ನೀವೇನಾದರೂ ಮನೇಲಿ ಕೂತ್ಕೊಂಡಿದ್ರೆ ಯಾವುದೂ ರಿಫಾರ್ಮ್ ಆಗಲ್ಲ. ಏನೇ ರಿಫಾರ್ಮ್ ಆಗಬೇಕು, ಏನೇ ನಮ್ಮ ಸಮಸ್ಯೆಗಳ ಬಗೆಹರಿಬೇಕಂತಂದರೆ ನಾವೆಲ್ಲರೂ ಒಗ್ಗಟ್ಟಾಗಿ ಪ್ರಶ್ನೆ ಮಾಡಬೇಕು. ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಪ್ರಶ್ನೆ ಮಾಡಿಲ್ಲ ಅಂತಂದರೆ ಶ್ರೀಮಂತರಾಗ್ತಾ ಇರ್ತಾರೆ, ಬಡವ ಆಗ್ತಾ ಇರ್ತಾನೆ. ಇವತ್ತಿನ ಪರಿಸ್ಥಿತಿ ಹಂಗಿದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಯಾರು ಶ್ರೀಮಂತರ ಮಕ್ಕಳು ಇಲ್ಲಿ ಬಂದು ಓದೋದಕ್ಕೆ ಬರಲ್ಲ, ಎಲ್ಲ ಬಡವ್ರ ಮಕ್ಕಳು ಓದೋದಕ್ಕೆ ಬರೋದು. ನೀವು ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಶ್ರೀಮಂತರ ಮಕ್ಕಳು ಎಲ್ಲ ಫಾರಿನಲ್ಲಿ ಓದ್ತಾರೆ, ಎಲ್ಲ MLA ಮಿನಿಸ್ಟರ್ ಮಕ್ಕಳು ಫಾರಿನಲ್ಲಿ ಓದ್ತಾರೆ. ಅವರು ಕರ್ನಾಟಕದಲ್ಲಿ ಇದ್ರೂ ಕೂಡ ಅವ್ರ ಮಕ್ಕಳಿಗೆ ಸರಿ ಕನ್ನಡ ಬರಲ್ಲ. ಕನ್ನಡ ಮಾತಾಡೋದು ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಅವ್ರು ಯಾವ ರೀತಿ ಇರ್ತಾರೆ ಅಂತ ಹೇಳ್ಬಿಟ್ಟು. ಆ ಪರಿಸ್ಥಿತಿಯಲ್ಲಿ ಇದ್ದಾರೆ. ಇವತ್ತು ಬಡವರು ಮಕ್ಕಳು ಏನಿವತ್ತು ಧಾರವಾಡ ಇರ್ಬೋದು, ಪ್ರತಿಯೊಂದು ಜಿಲ್ಲೆಯಲ್ಲಿ ಓದಕ್ಕೆ ಬರ್ತಾರೆ. ಈ ಓದಕ್ಕೆ ಬರೋಂಥದ್ದು ಬಡವರು, ಇವರಿಗೆ ಇವತ್ತು ಅನ್ಯಾಯ ಆಗ್ತಾಯಿದೆ. ಇದನ್ನು ನಾವು ಖಂಡಿಸಿ ಸಾಕಷ್ಟು ಹೋರಾಟ ಮಾಡಿದ್ದೀವಿ. ನಾಳೆ ಹೋರಾಟ ಯಾವುದೇ ಕಾರಣಕ್ಕೂ ಸರ್ಕಾರದಲ್ಲಿರುವ ನೇಮಕಾತಿನ 56,000 ವೇಕೆನ್ಸಿ ಇವಾಗ ಫಿಲ್ ಮಾಡ್ತೀನಿ ಅಂತ ಹೇಳಿದರೆ ಅದು ಈವೆಂಟ್ ಆಫ್ ಕ್ಯಾಲೆಂಡರ್ ಬಿಡಬೇಕು. ಇಂಥ ದಿನ ನೋಟಿಫಿಕೇಶನ್ ಮಾಡ್ತೀವಿ, ಇಂಥ ದಿನ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀವಿ, ಇಂಥ ದಿನ ನಾವು ಆರ್ಡರ್ ಕಾಪಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈವೆಂಟ್ ಆಫ್ ಕ್ಯಾಲೆಂಡರ್ ಬಿಡಬೇಕು. ಆ ರೀತಿ ಹೋರಾಟ ಆಗಬೇಕಂತಂದರೆ ನಾವು ಎಲ್ಲರೂ ಒಗ್ಗಟ್ಟಾಗಬೇಕು. ಅದರಲ್ಲೂ ಎಸ್ಪೆಷಲಿ ನಾನು ಹೆಣ್ಮಕ್ಳಿಗೆ ಮನವಿ ಮಾಡ್ಕೊತೀನಿ, ನಿಮ್ಮ ಮನೆಯಲ್ಲಿ ಮ್ಯಾಕ್ಸಿಮಮ್ 2 ರಿಂದ 3 ವರ್ಷ ಅಷ್ಟೇ ಟೈಮ್ ಕೊಡೋದು. ಧಾರವಾಡದಲ್ಲಿ ಸೆಪ್ಟೆಂಬರ್ 25ನೇ ತಾರೀಕು ಹೋರಾಟ ಮಾಡಿದಾಗ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಭಾಗವಹಿಸಿದರು. ಮತ್ತು ಎಲ್ಲ ಸ್ಟೂಡೆಂಟ್ಸು ಈ ಒಂದು ಹೋರಾಟಕ್ಕೆ ಭಾಗವಹಿಸಿದರು. ಯಾರೊಬ್ಬರು ಈ ಹೋರಾಟಕ್ಕೆ ಬರದೇ ಇರಲಿಲ್ಲ. ಮತ್ತು ಎಸ್ಪೆಷಲಿ ನಾನು ಈ ಒಂದು ಎಕೋಸಿಸ್ಟಮಲ್ಲಿ ಈವನ್ ಹೋಟೆಲ್ ಇರ್ಬೋದು, ಲೈಬ್ರರಿ ಇರ್ಬೋದು, ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಪ್ರತಿ ಒಬ್ಬರು ಮೆಂಟರ್ಸ್, ಲೆಕ್ಚರರು ಇವರೆಲ್ಲ ಈ ಒಂದು ಎಕೋಸಿಸ್ಟಮಲ್ಲಿ ಏನಿದ್ದೀರಾ ಎಲ್ರಿಗೂ ನಾನು ಮನವಿ ಮಾಡ್ಕೊತೀನಿ, ಈ ಹೋರಾಟಕ್ಕೆ ನೀವು ಎಲ್ಲರೂ ಭಾಗವಹಿಸಬೇಕು. ಇಷ್ಟು ದಿನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ, ಅಪೋಸಿಷನ್ ಲೀಡ್ರು ಬರ್ತಾ ಇಲ್ಲ, BJP ಅವ್ರು ಬರ್ತಾ ಇಲ್ಲ, ಕಾಂಗ್ರೆಸ್ ಅವ್ರು ಬರ್ತಾ ಇಲ್ಲ, ಆ ಲೀಡರ್ ಬರ್ತಿಲ್ಲ, ಇವ್ರು ಬರ್ತಿಲ್ಲ ಅಂತೇಳಿ ನಾವೆಲ್ಲರಿಗೂ ಮನವೊಲಿಸಿ ಇವತ್ತು ಅಪೋಸಿಷನ್ ಲೀಡ್ರು ಅಶೋಕ್ ಸರ್ ಇರ್ಬೋದು, ಇಲ್ಲಿ ಧಾರವಾಡದಲ್ಲಿ MLA ಬೆಲ್ಲತ್ ಸರ್ ಇರ್ಬೋದು, ತುಂಬ ಸಪೋರ್ಟಿವ್ ಸ್ಟೂಡೆಂಟ್ಸ್ ಪರವಾಗಿದ್ದಾರೆ. ಮತ್ತು ಚೆಲುವಾದಿ ನಾರಾಯಣ ಸ್ವಾಮಿ ಸರ್ ಇರ್ಬೋದು, ಅವರು ಬರ್ತಿದ್ದಾರೆ. ಮತ್ತು ಬೊಮ್ಮಾಯಿ ಸರ್ ಇರ್ಬೋದು, ಇವರೆಲ್ಲ ಬರ್ತಿದ್ದಾರೆ ಅಂತಂದರೆ ಇಲ್ಲಿರೋ ಸ್ಟೂಡೆಂಟ್ಸು ನಿಮ್ಮ ಒಂದು ಪ್ರೆಸೆನ್ಸ್ ತುಂಬ ಇಂಪಾರ್ಟೆಂಟ್ ಇದೆ. ಈ ಹೋರಾಟಕ್ಕೆ ನೀವೆಲ್ಲರೂ ಭಾಗವಹಿಸಿ ಈ ಒಂದು ಹೋರಾಟ ಯಶಸ್ವಿಗೊಳಿಸಬೇಕು. ಈ ಹೋರಾಟ ಶಾಂತಿಯುತವಾಗಿರುತ್ತೆ.
ಎಲ್ಲ ವಿದ್ಯಾರ್ಥಿಗಳ ಶಕ್ತಿ ಏನು ಅಂತ ಹೇಳ್ಬಿಟ್ಟು ನಾವು ಇಡೀ ಸರ್ಕಾರಕ್ಕೆ ತೋರಿಸ್ಬೇಕು. ಇಡೀ ದೇಶಕ್ಕೆ ನಾವು ಆಲ್ರೆಡಿ ತೋರಿಸಿದ್ದೀವಿ ಸೆಪ್ಟೆಂಬರ್ 25ನೇ ತಾರೀಕು. ಈ ಒಂದು ಹೋರಾಟನೂ ಅಷ್ಟೇ, ನಾಳಿನ ಹೋರಾಟ ನಿಮ್ಮ ಭವಿಷ್ಯ ನಿರ್ಧಾರ ಮಾಡುತ್ತೆ. ನಿಮ್ಮ ಭವಿಷ್ಯದಲ್ಲಿ ಒಬ್ಬ ಅಧಿಕಾರಿ ಆಗ್ಬೇಕಂತಂದ್ರೆ ನೀವೆಲ್ಲರೂ ಒಗ್ಗಟ್ಟಾಗಬೇಕು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ವಿದ್ಯಾರ್ಥಿಗಳು ಎಷ್ಟು ಕಷ್ಟಪಡ್ತಿದ್ದಾರೆ ಅಂತಂದರೆ, ಯಾವುದೇ ಹೋಟೆಲ್ಗೆ ಹೋದರೂ ಸ್ಟೂಡೆಂಟ್ಸ್ ಇರ್ತಾರೆ, ಯಾವುದೇ ಲೈಬ್ರರಿಯನ್ನು ಸ್ಟೂಡೆಂಟ್ಸು ಪಾರ್ಟ್ ಟೈಮ್ ಕೆಲಸ ಮಾಡ್ತಾರೆ, ಒಂದು ಹೋಟೆಲ್ಲು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇರ್ಬೋದು, ಈ ಒಂದು ಗಿಗ್ ವರ್ಕರ್ಸ್ ಆಗಿ ಒಂದು ಝೊಮ್ಯಾಟೊ ಸ್ವಿಗ್ಗಿ ಬೆಂಗಳೂರಲ್ಲಿ ಎಲ್ಲ ಸ್ಟೂಡೆಂಟ್ಸು ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದಾರೆ. ಈ ಒಂದು ಪರಿಸ್ಥಿತಿ ತಗೊಂಡಿರೋದು ಯಾರು ಅಂತಂದರೆ ಮೂಲ ಕಾರಣ ಸರ್ಕಾರಕ್ಕೆ ಪ್ರಶ್ನೆ ಮಾಡಬೇಕಂತಂದರೆ ಒಬ್ಬರು ಇಬ್ಬರು ಪ್ರಶ್ನೆ ಮಾಡಿದ್ರಾಗಲ್ಲ, ಎಲ್ಲರೂ ಸೇರಿಕೊಂಡು ನಾವು ಪ್ರಶ್ನೆ ಮಾಡಿ ನಮ್ಮ ಏನು ಬೇಡಿಕೆ ಇದೆ ಅದನ್ನು ಈಡೇರಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಸ್ಟೂಡೆಂಟ್ಸಲ್ಲಿ ಮನವಿ ಮಾಡ್ಕೊತೀನಿ. ಎಲ್ಲ ಲೀಡರ್ಸ್ ಇರ್ಬೋದು, ನನಗೆ ಕಾಲ್ ಮಾಡಿಲ್ಲ, ನನಗೆ ಕೇಳಲಿಲ್ಲ ಅಂತ ಯಾರು ಅನ್ಯತಾ ಭಾವಿಸ್ಬೇಡಿ. ಈ ಹೋರಾಟ ನಿಮ್ಮ ಹೋರಾಟ, ಇದು ನಿಮ್ಮ ಮಕ್ಕಳು ಮತ್ತು ಈ ಒಂದು ಸಮಾಜದಲ್ಲಿ ಎಲ್ರಿಗೂ ಅಷ್ಟೇ. ಈ ಒಂದು ಸರ್ಕಾರಿ ಇಲಾಖೆಯಲ್ಲಿ ಹೋದರೆ 2-3 ಜನ ಮಾಡೋ ಕೆಲಸ ಒಬ್ಬರು ಮಾಡ್ತಿದ್ದಾರೆ. ಇವತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಪೊಲೀಸ್ ಸ್ಟೇಷನಲ್ಲಿ ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು, ಒಬ್ಬ ಸಬ್ ಇನ್ಸ್ಪೆಕ್ಟ್ರು, ಅಲ್ಲಿ ಸಿಬ್ಬಂದಿ ಕೊರತೆ ಇದೆ. ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು 676 ಕಾಲೇಜ್ ಸ್ಕೂಲ್ ಕ್ಲೋಸ್ ಮಾಡಿದ್ದಾರೆ. ಬಿಕಾಸ್ ಕ್ವಾಲಿಟಿ ಎಜುಕೇಷನ್ ಇಲ್ಲ ಸ್ಕೂಲಲ್ಲಿ, ಅಂದರೆ ಮಕ್ಕಳನ್ನ ಅಡ್ಮಿಷನ್ನೇ ಆಗ್ತಾ ಇಲ್ಲ. ಈ ಒಂದು ಎಲ್ಲ ಸಮಸ್ಯೆಗೆ ಮೂಲ ಕಾರಣ ಇರುತ್ತಂದರೆ ಸರ್ಕಾರದಲ್ಲಿರುವ 7,84,000 ಖಾಲಿ ಹುದ್ದೆಗಳನ್ನ ಈ ಕೂಡಲೇ ಭರ್ತಿ ಮಾಡಿದ್ರೆ, ಈಗ ಇವರು ಹೊಡಿಸಿರೋಂತಹ ಬಿಲ್ಲನ್ನು ಗವರ್ನರ್ ರಿಜೆಕ್ಟ್ ಮಾಡಿದ್ಮೇಲೆ ಮತ್ತು ಇನ್ಯಾವ ನೈತಿಕತೆ ಇದೆ ಗೊತ್ತಾಗ್ತಿಲ್ಲ ಸರ್ಕಾರಕ್ಕೆ. ಈ ಕೋರ್ಟ್ ಆದೇಶನೂ ಕೂಡ ಇದೆ, ಕೋರ್ಟು ಕೂಡ ಚೀಮಾರಿ ಹಾಕಿದೆ. ಸುಪ್ರೀಂ ಕೋರ್ಟ್ ಹೇಳಿದೆ, ನೀವು ಫಸ್ಟು ಫ್ರೀ ಬೀಸ್ ಬಿಡಿ, ಒಂದು ಜಾಬ್ ಕೊಡಿ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿ, ಎಲ್ಲರೂ ಉದ್ಧಾರ ಆಗ್ತಾರೆ, ನಮ್ಮ ದೇಶ ನಮ್ಮ ರಾಜ್ಯ ಉದ್ಧಾರ ಆಗುತ್ತೆ ಅಂತ ಹೇಳಿ. ನೀವು ಈ ವರ್ಷ ಈಗೇನು ಎಲೆಕ್ಷನ್ಗೆ 5 ಗ್ಯಾರಂಟೀಸ್ ಕೊಟ್ಟಿದ್ದೀರಾ, ಇನ್ನೊಬ್ರು ಬರ್ತಾರೆ 10 ಗ್ಯಾರಂಟೀಸ್ ಕೊಡ್ತಾರೆ. ಇಲ್ಲಿ ಸಾಯ್ತಾ ಇರೋದು ಯುವಕರು. ಪ್ರತಿ ಒಂದು ತಿಂಗಳು ಒಬ್ಬೊಬ್ಬ ಸ್ಟೂಡೆಂಟ್ ಸಾಯ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂತಂದರೆ ಸರ್ಕಾರ. ನಾಳೆ ಹೋರಾಟಕ್ಕೆ ಎಲ್ಲ ಸ್ಟೂಡೆಂಟ್ಸ್ ಒಗ್ಗಟ್ಟಾಗಿ ಈ ಒಂದು ಹೋರಾಟಕ್ಕೆ ಭಾಗವಹಿಸಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಸ್ಟೂಡೆಂಟ್ಸು ಮತ್ತು ಪೇರೆಂಟ್ಸು ಈ ಒಂದು ಎಕೋಸಿಸ್ಟಮಲ್ಲಿ ಯಾರೆಲ್ಲ ಇದ್ದೀರಾ ಎಲ್ಲರೂ ಈ ಒಂದು ಹೋರಾಟಕ್ಕೆ ಬಂದು ಬೆಂಬಲಿಸಬೇಕು. ಈ ಹೋರಾಟ ಯಶಸ್ವಿಗೊಳಿಸಬೇಕು. ಈ ಕೂಡಲೇ ಪ್ರತಿಯೊಂದು ಇಲಾಖೆಯಲ್ಲೂ ರೆಕ್ರೂಟ್ಮೆಂಟ್ ಆಗಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.